ಬಾ 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 ಎಲ್ಲ ಬಾ ಬಾ ನೀನು ಕೊಡುಗೆ ತಗೋದೆ ಪ್ರಸಾದ್ನ ಕೊಡುಗೆ ತಗೋತೇನೆ ಅನ್ಕೊಂಡಿದ್ದ ಅವೀಗ. ಹೇಗೈಸ್, ಎಲ್ಲರಿಗೂ ನಮ್ಮ ಮತ್ತೊಂದು ಹೊಚ್ಚ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಆಸ್ ಯೂಶುವಲ್ ನಮ್ಮ ಜೊತೆಗೆ ಈಗ ಪ್ರಸಾದ್ ಇದ್ದ. ನಮಸ್ಕಾರ ಮಾಡಿದ್ಯಾ? 8 ಸಲ ಆಯ್ತು. ಇವತ್ತು ವಿಷಯ ಎಂತಕ್ಕೆ ಅಂದರೆ 2-3 ದಿವಸ ಆಯ್ತು ವ್ಲಾಗ್ ಮಾಡಿದೆ, ಬದಿಗಿಟ್ಟದ ಹಂಗೆ ಕಾರಣ ಮಳೆ 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 ಮತ್ತೆ ನಮ್ಗೆ ಸ್ವಲ್ಪ ಕಡೆಗೆ ಬಳಕೋರ್ ಕಷ್ಟ ಅದ. ವಿಷಯ ಅಂತಕ್ಕೆ ಅಂದರೆ ನಾವು ಮುಂಚೆ ಹೈಸ್ಕೂಲಿಗೆಲ್ಲ ಹೊತ್ತಿಗೆ ನಡ್ಕ ಹೋತಿದ್ದ ದಾರಿನ ಒಂದ್ಸಲಿ ಪ್ರಸಾದ್ನಿ ತೋರಿಸು ಅಂದೇಳಿ ಕರ್ಕ ಹೋತಿದ್ದಿ. ಬಂದದ್ದು ಸ್ವಲ್ಪ ತಡ ಆಯ್ತು, ನಾವು ಮಧ್ಯಾಹ್ನ ಬೇಗ ಹೊಯ್ಡ್ಕೊಂಡು ಅಂದ್ಕೊಂಡದ. ಈಗ 4:45 5 ಆಯ್ತು. ಈಗ ಇದೇ ಜಾಗ, ಇದಕ್ಕಿಂತ ಸ್ವಲ್ಪ ಮುಂದೆ ನೇರಲಕಟ್ಟಿಯಿಂದ ಆಜ್ರಿ ಹಾಪು ರೋಡ್. ಮೊದಲು ನಮ್ಗೆ ಇದೇ ಅಲ್ಲ ಒಂಥರ ಟೂರಿಸ್ಟ್ ಪ್ಲೇಸ್ ಕಂಡೆ. ಇಲ್ಲಲ್ಲ, ಮೊದಲು ಒಬ್ಬೊಬ್ರು ಬಸ್ಸಿನ ನಿಂತ್ಕೊಂತಿದ್ರು ಕಡೆ ಆ ನಮ್ನಿ ಜಾಗ ಐತೆ. ಈಗ ಇದೇ ಜಾಗ, ಇದರಿಂದ ಮುಂದೆ ಒಳಗೆ ಹೋಯ್ಕ ಇಲ್ಲೆಲ್ಲಾರು ಗಾಡಿ. ನಾವು ಕೊಡ್ಲಾಡಿ ಹೈಸ್ಕೂಲ್, ಮೂಕಾಂಬಿಕಾ ಪ್ರೌಢಶಾಲೆ ಕೊಡ್ಲಾಡಿ. ಅಲ್ಲ, ದೇವಸ್ಥಾನದ ಹತ್ರ ನಡ್ಕೊ ಬರ್ತಿದ್ದಲ್ದ, ದೂರ ಅಂತ. ಯಾವ್ದು? ಮಹಾಗಣಪತಿ ದೇವಸ್ಥಾನ ಅದು ಇತ್ತಲ್ಲ. ಅಲ್ಲ ಇದು ಹತ್ರ ಕೊಡ್ಲಾಡಿ ಶಾಲೆಗೆ ಅಂತ ಬಸ್ಸಾಗ ಹೋಗ್ತಿದ್ದ ಗಾಡಿಗೆ. ಬಸ್ ಇಲ್ಲಿಂದ ಬಸ್ಸಿಗೆ ಹೋಗ್ತಿದ್ವಿ, ಮತ್ತೆ ಹೆಚ್ಚಿನ ಸಲ ನಡ್ಕೊ ಹೋಗ್ತಿದ್ವಿ. ಎಷ್ಟು ದೂರ ಆಗ್ತಿಲ್ಲ ಕೊಡ್ಲಾಡಿ? ಕೊಡ್ಲಾಡಿಗೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ಹತ್ತು. ಕ್ರಾಸ್ ಆಗಿದೆಯಾ? ಬನ್ನಿ, ಈಗ ನಮ್ಮ ಹೈಸ್ಕೂಲಿಗೆ ಹೋಗ್ತಾ ಇದ್ದ ದಾರಿ ತೋರಿಸ್ತೆ, ಕಾಡು ದಾರಿ. ಇಲ್ಲಿ ನಡ್ಕೋಬೋದು ಅಲ್ಲ, ನೀ ಸ್ವಲ್ಪ ಮುಂದೆ ಹೋಗಿ. ಈಗ ಹೇಳ್ತೆ ಹೆಂಗಿತ್ತು ಅಂತ ತೋರಿಸ್ತೇನೆ. ಇದ್ರೆ ಮಕ್ಕಳು ಈಗಳು ಬತ್ತು, ಈಗಳು ತಿರುಗ್ತವೆ ಡೈಲಿ. ಏನ ಇದ್ರೆ ಬರ್ದೆ ಸಾಮಾನ್ಯ 10 ವರ್ಷ ಮೇಲೆ, 10-15 ವರ್ಷ ಮೇಲೆ, 1 ದಶಕ ಮೇಲಾಯ್ತು. ಇದ್ರೆ ನಾ ತಿರುಗ್ತಾ ಇದ್ದೀರಿ ಸಪೂರ ಇದ್ದಿರ್ತೀವಿ. ಹಾ ದಾರಿ ಅಂತ ಇಲ್ಲ, ಇದ್ರಾಗೆ ಬತ್ತಿತ್ತಣ್ಣ ನಾವು. ಹೆಂಗಿತ್ತು ದಾರಿ ಎಲ್ಲ ಗಡೆ ಇತ್ತು, ನೀರು ಬತ್ತಿತ್ತು. ಒಳ್ಳೆ ತೋಡ್ ಮಾಡಿರಿ. ಗೊಬ್ಬರಗುಂಡಿ ಹೆಂಗೈತ್ ಮಾರ. ಈಗ ಮುಂಚಿಲೆಲ್ಲ ಬಪ್ಪತಿ ಇಲ್ಲೆಲ್ಲ ಎಂತ ಇಲ್ಲ, ಕಾಡ್ಕೊಳೆಲ್ಲ ಕಾಮನ್ ಮುಂಚೆ. ಈಗ ಕಾಡ್ಕೊಳ ಸಂಖ್ಯೆ ಕಡಿಮೆ. ಈಗ ಸಿಕ್ಕರೆ ನಮ್ಮ ಕಡೆಗಿದ್ದು ಮತ್ತೆ ಬಂದು ಒಂದು ಗ್ಯಾರಂಟಿ. ಹೌದು, ಮೆಟ್ಟು ಬೇರೆ ಇಲ್ಕಣಿ ಹೆಂಗಿತ್ತು ಈಗ ಗೊತ್ತಾದಿತ್ತಲ್ಲ. ಇದು ಇನ್ನಷ್ಟು ಟೈಟ್ ರಸ್ತೆ ಅಷ್ಟೇ. ಒಳ್ಳೆ ಎಕ್ಸಸೈಸ್ ಆತೀರ. ಒಂದು ದಿವಸ ಒಂದ್ಸಲಿ ಬಂದ್ರೆ ಸಾಕತ್ತು. ಇಲ್ಲಿಂದ ಸ್ಟ್ರೈಟ್ ರಸ್ತೆ, ಇಲ್ಲಿಂದ ಹಿಂಗೆ ಇದಕ್ಕಿಂತ ಕೆಳ ಬಾ ತೋರಿಸ್ತೆ. ಈಗ ಹೆಂಗೈತೆ ಗೊತ್ತಿಲ್ಲ. ಈಗ ಅಡಿ ಹತ್ಕೊ ಹಬ್ಬದಿತ್ತು. ಬಾ 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 ಎಲ್ಲ ಬಾ ಬಾ ನೀನು ಕೊಡುಗೆ ತಗೋದೆ. ಪ್ರಸಾದ್ನ ಕೊಡುಗೆ ತಗೋತೇನೆ ಅನ್ಕೊಂಡಿದ್ದ ಅವೀಗ. ಜಾರುದಿಲ್ಲ ಎಂತೆಲ್ಲ ಬಾರ ಜಾರತ್ತ ಮತ್ತೆ ಎಂತದ ಬರ್ಲಕ್ಕ. ಇದು ಎಂತ ಕೇತಿದ್ಯಲ್ಲ ಇದೆಲ್ಲ ಕಂಡು ಬಿಟ್ಟಿದೆ ಅಂದ್ಯಲ್ಲ. ಬಾ, ಈ ಜಾಗದಾಗಿ ನಾವು ಡೈಲಿ ನಡ್ಕ ಬತ್ತಿದ್ದಿತ್ತು. ಡೈಲಿ ನಡ್ಕ ಜಾಗ ಇತ್ತು.
ಇಲ್ಲಿಂದ 1.5 ಕಿಲೋಮೀಟರ್ ಹತ್ತು. ಹಾಂ ನಾವು ಬಂದದ್ರಿಂದ ಸೇರಿಯಾ? ಹಾಂ, ಇವತ್ತು ಬಿದ್ದದ ಕಂತ ಕಡೆ ಇದೆ. ನಾವು ಬಂದು ಒಂದು ಅರ್ಧ ಕಿಲೋಮೀಟರ್ ಬರಲಿ. ಅರ್ಧ ಕಿಲೋಮೀಟ್ರ್ ಮೇಲೆ ಆಯ್ತು. ಜಾಸ್ತಿ ಉಂಟು. ಹಾಂ, ಇಲ್ಲ ಮಳೆ ಬಂದ್ರೆ ಎಲ್ಲಿ ಓಡವತ್ತ ನೀವು ಓಡವಪ್ಪದಂದೆ ಓಡ್ಬೋದಲ್ಲ. ಇವತ್ತು ಬಿದ್ದದ ಗಡ ಮರ ಅಲ್ಲಿಗೆ ಆ ದಾರಿಗೆ ಇದೈತೆ. ದಾರಿ ಇದ್ದಿತ್ತು ಗೊತ್ತಿಲ್ಲ ಅಷ್ಟೇ. ಕಡ್ಗಚ್ಚೇಳ ಅಲ್ಲ ಇರುತ್ತೆ, ಹುಷಾರ. ಕಡ್ಗಚ್ಚೇಳ ನಮ್ಗೆ ಗೊತ್ತಿಲ್ಲ. ಕಚ್ಚೋದು ಬೇಡ, ಸುಮಾರು ದೂರಿಂದ ಉಸಿರು ಬಿಟ್ರೆ ಸಾಕ. ಹೌದಾ? ಅಲ್ಲ, ನಾನು ಇವತ್ತೊಂದು ವಿಡಿಯೋ ಕಂಡದ್ದ ಇನ್ಸ್ಟಾದಲ್ಲ. ಒಬ್ಬ ಈ ಹುಲಿ ಕರ್ಜುಂಗ್ ಗೂಡಿತ್ತಲ್ಲ, ಹುಲಿ ಕರ್ಜುಂಗ್ ಗೂಡ ಬೇಲಿ ಒಟ್ಟಗಿದ್ದು ಇಷ್ಟು ಹೊಡೆದು ಒಂದು ಹೆಲ್ಸ್ನ ಸ್ಟರ್ಕಿತ್ತು. ಇವು ತಗೊಂಡು ಸಿಮೆಂಟಿನ ಚೀಲ ತಗೊಂಡು ಅದು ಹಿಂಗೆ ಅಂಬರ್ಸೋದು. ಸಾಮ ಕೊಟ್ಟು ಅಲ್ಲೇ ತಲೆ ತಿರುಗಿ ಬಿದ್ದ. ಅವನಿಗೆ ಮಂಡಿ ಪೆಟ್ಟಲ್ಲ ಮರ. ಇದೇಗಳು ಬಿದ್ದದ್ ಮಾರೆ. ಇಲ್ಲಿಂದ ಮುಂದೆ ಹಾಕತ್ಲ ಗಡ ಇವತ್ತು ಬಿದ್ದದಕ್ಕಂತಿದೆ. ಮುಂದೆ ಹಾಕತ್ತಿಲ್ಲ, ಇಲ್ಲೊಂದು ಮರ ಬಿದ್ದಿತ್ತು. ಈಗ ಇಲ್ಲಿಂದ ಮುಂದೆ ಹಾಪಕಾತಿಲ್ಲ, ಮರ ಬಿದ್ದಿತ್ತು 1 ಕಿಲೋಮೀಟ್ರ್. ಇಲ್ಲಿಂದ ಇಲ್ಲೊಂದು ಆಚೆ ಕೆರೆ ಇತ್ತು ಮಾರ, ಅಲ್ಲೊಂದು ತೋರ್ಸ್ಕೊಂಡು ಮಾಡೋದು ನೀವು. ಯಪ್ಪ ದಾರಿ ಅಷ್ಟು ನೋಡಿ. ಇಂಥ ಕಾಡಲ್ಲಿ ಡೈಲಿ ನಾವು ಹಾತಿದ್ವಿ. ದಟ್ಟ ಕಾಡ್ಕೊಳಲ್ಲ ಇಲ್ಲಿ ಮುಂಚೆ ಕಾಮನ್. ನಾವು ಹಿಂಗೆ ಅಲ್ಲಲ್ಲಿಗೆ ಅಷ್ಟು ದೂರಕ್ಕೆ ಮೇಯ್ತಿರ್ತೋ, ನಾವು ಇರಾಗೆ ಹಾಕ್ಬೋದು. ನಮ್ಗೆ ಗೊತ್ತಿರ ಅದಂಗೆ ಸಾಕು ಅನ್ಸಿ ಹೋಯ್ತು. ನಾನು ನೀರು ತೆಗಿನ ಇಲ್ಲೇ ಗೊತ್ತಿಲ್ಲ ಗಡ. ಇಲ್ಲೇ ಗೊತ್ತಿಲ್ಲ. ಅಪ್ಪಾರೆ 1 ಕಿಲೋಮೀಟ್ರ್ ಆಯ್ತು ಈಗ. ಗೊತ್ತಾಗ್ತಿಲ್ಲ ಯಪ್ಪ. ನಂಗೆ ಮೊಬೈಲ್ ಹಿಡ್ಕೊಂಡು ಕೈ ಎಲ್ಲ ನಾವು ಸ್ಟಾರ್ಟ್ ಆಯ್ತು. ಮಸಾಲೆ ದೋಸೆ ಎಲ್ಲಿ ಸಿಕ್ಕತ್ತೆ ನೇರ್ಲಕಟ್ಟೆ ಒಳ್ಳೆ? ಮಸಾಲೆ ದೋಸೆ ಬೇಡ, ತಿಂತಿಲ್ಲ. ಗ್ಯಾಸ್ಟ್ರಿಕಾ? ಆಯಿಲ್ ಫುಡ್ ಮಗನೇ. ನೀವು ಹೋದಲ್ಲ ಗೋಬಿ ಮಂಚೂರಿ ಎಲ್ಲ ತಿಂತ, ಮಸಾಲೆ ದೋಸೆ ಆಯಿಲ್ ಫುಡ್ ಅಂಬ್ರ. ಏನು ಗೋಬಿನೇ ನೀರು ಬಿಡ್ತೀರೇನು? ಹಾಂ, ಎಲ್ಲೋ ವಾರಕ್ಕೊಂದ್ಸಲಿ. ಇರಲಿ, ಸೋಮವಾರ ಆದ್ಮೇಲೆ ಮತ್ತೆ ಮಂಗಳವಾರವೇ ಆಗಿತ್ತು ತಗೊಳ್ಳೋದು. ನಮ್ಮ ಹಿಲ್ಕೋಡು ಬೊಬ್ಬರಿ ದೇವಸ್ಥಾನ. ಹಿಲ್ಕೋಡು ಬೊಬ್ಬರಿ ದೇವಸ್ಥಾನ ಫೇಮಸ್ ಅಲ್ಲ. ಪ್ರತಿ ಕಲ್ಲೋಡಲ್ಲ ಹತ್ತಲ್ಲ, ಒಂದು ಕಲ್ಲು ಹಾಕಿ ಹಾಕ್ತಾರ. ಶಂಕರಣ್ಣದಿಗೂ ಹಂಗೆ ಕಟ್ಟಿಮಕ್ಕಿ ಹೌದು, ಹೊಸ ದೇವಸ್ಥಾನ ಆಯ್ತಲ್ಲ ಈಗ, ಅಲ್ಲೂ ಆಗ್ತಾರಲ್ಲ. ಗೈಸ್, ನಾವೀಗ ನೇರ್ಲಕಟ್ಟಿ ಬಂದಿತ್ತ ಎಂಥವ್ರು ತಿನ್ಕೊ ಹಾಪ ಅಂದೇಳಿ. ಎಂತ ತಿಂತಿರ್ತದ ಪ್ರಸಾದ. ಇಲ್ಲಿ ಗೋಬಿ ಮಂಚೂರಿ, ಮಸಾಲೆ ಪುರಿ ಎಲ್ಲ ಒಳ್ಳೆ ಇತ್ತು ಅನ್ನಪ್ಪ ಕಾಮ. ಪ್ರಸಾದಂಗೆ ಕಾಲೆಲ್ಲ ಗಡ 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 ಅಂತಿತ್ತಂಬ್ರ. ಅಲ್ಲಿಂದ ನಡ್ಕ ಬಂದ ಕೆಲವು ವರ್ಷ ಆದ್ಮೇಲೆ ಕೆಲಸ ಮಾಡ್ರ. ಹಂಗೆ ನಮ್ಮ ಗೋಬಿ ಅಲ್ಲಿ ರೆಡಿ ಆಗಿದೆ ಈಗ. ಹಾಗೆ ಹೆಂಗೆ ಹೊತ್ಕಣಿ ಗೈಸ್, ನಮ್ಮ ಗೋಬಿ ಬಂತು. ನಾವೀಗ ಇದನ್ನೆಲ್ಲ ಫಿನಿಶ್ ಮಾಡಿ ಸಿಗ್ತೇವೆ. ಬಾದಾಮ್ ಮಿಲ್ಕ್ ಬಂತು. ಎಲ್ಲ ಮುಖ ಕಂಡ್ರೆ ತಿಂದದ್ದೆಲ್ಲ ಆಯ್ತು. ಈಗ ಹೊರಟಿ ಗೈಸ್, ನಾವು ಗೋಬಿ ಮತ್ತು ರೈಸ್ ಎಲ್ಲ ಸ್ವಲ್ಪ ತಿನ್ಕೊ ಬಂದು ಹೊಟ್ಟೆ ಫುಲ್ ಆಯ್ತು. ಕಡಿಮೆ
ಇಲ್ಲ. ಬರ್ಗರ್ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೇನೆ, ನೇರ್ಲಕಟ್ಟಿ ಅಯ್ಯಂಗಾರ್ ಬೇಕ್ರಿ ಸಿಕ್ಕತ್ತೆ ಎಗ್ ಬರ್ಗರ್. ಪ್ರಮೋಷನ್ ಅಲ್ಲ. ನಂಗೆ ಇಷ್ಟ ಇದು ಬರ್ಗರ್, ಒಳ್ಳೆ ಇರ್ತದೆ. ಒಂದು ಅರ್ಧ ಮಟ್ಟಿ ಹಾಕಿರ್ತಾರೆ ಒಳಗೆ, ಸೌತೆಕಾಯಿ ಮತ್ತೆ ಅದೆಲ್ಲ ಕಟ್ ಮಾಡಿ ಹಾಕಿರ್ತಾರೆ. ಆಗಸ್ಟ್ 12 ಗೈಸ್, ಆಗಸ್ಟ್ 12ಕ್ಕೆ ಕಂಡ್ಲೂರು ಮಾರಿ ಜಾತ್ರೆ. ಎಲ್ಲರೂ ಬನ್ನಿ. ಫೋಕಸ್ ಆಯ್ತಾ? ಈಗ ಫೋಕಸ್ ಆಯ್ತು. ಇದೇ ಆಗಸ್ಟ್ 12ಕ್ಕೆ ಕಂಡ್ಲೂರು ಮಾರಿ ಜಾತ್ರೆ ಉಂಟು, ಐತಿಹಾಸಿಕ ಕಂಡ್ಲೂರು ಮಾರಿ ಜಾತ್ರೆ. ನಾವೆಲ್ಲ ಹೊತ್ತು, ನೀವೆಲ್ಲ ಬನ್ನಿ. ಮಾರಿ ಜಾತ್ರೆ ಬರೋಕ್ಕೆ ಬುಧವಾರ ಬರ್ತಲ್ಲ, ಆಗಸ್ಟ್ 12 ಬುಧವಾರ. ಗೈಸ್, ನೀವೆಲ್ಲ ನಮ್ಮ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇವೆ. ಸೊ ನಾವೀಗ ರಿಟರ್ನ್ ಆಫೀಸಿಗೆ ಬಂದಿದ್ದ. ಸಾಕಾಯ್ತು ಮಾತ್ರ, ಪ್ರಸಾದ್ ಇಲ್ಲೇ ಕೂತ್ಕೊಂಡಿದ್ದ, ಕೈ ಮುಗಿತ. ದಾರಿ ಮಾತ್ರ ಹಾರಿಬಲ್ ಇತ್ತು. ಈಗ ಅಂತೂ ಮತ್ತು ಒಂಥರ ಹೊಳುವೆಲ್ಲ ಬೆಳೆದಿತ್ತು, ಮತ್ತು ಅದ್ರಾಗೆ ಜನ ತಿರ್ತ್ರಿಗಳು. ಸೊ ನೀವೆಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಕಳಾಗ್ಬೇಕು, ನಾನು ಮೊಮ್ಮಕ್ಕಳನ್ನ ನೋಡ್ಬೇಕು.